ಎಲ್ರಿಗೂ ನಮಸ್ಕಾರ. Myself Lokesh Shanpi. I am Assistant Professor, Department of Commerce, Government Arts and Science, Autonomous College, Karwar. Today's subject is Financial Market and Institution, first semester BCom, which is affiliated to Karnataka University, Dharwad, the e-content session number 44. The topic is underwriters, custodian, and registrars. The lesson objectives are to understand the meaning, need, and functions of underwriters. Number 2, to understand the meaning and services of custodian. Number 3, to understand the meaning and functions of registrars. After this chapter, you able to learning outcomes are the student will able to get understand the meaning, need, and functions of underwriters. Number 2, the student will able to understand the meaning and services of custodian. Number 3, the student will able to understand the meaning and functions of registrars. Firstly, I would like to explain underwriters. Underwriting is an issue of shares or debentures of a company, is a contract between the companies on the one hand and other person are called underwriters. On the other hand, underwriters are those person or institution which are underwriting the public issue of shares or debentures of a company. The underwriters may be an individual or maybe a partnership firms or maybe other companies or maybe a financial institutions. Underwriters. It is an agreement between two parties. One is an underwriter and another is a company. ಒಂದು ಕಂಪನಿಯಲ್ಲಿ ಅಂಡರ್ರೈಟರ್ಸ್ ಮತ್ತು ಕಂಪನಿಯ ನಡುವೆ ಒಂದು ಷೇರುಗಳನ್ನು, ಡಿಬೆಂಚರ್ಗಳನ್ನು ಅಥವಾ ಸಾಲಪತ್ರಗಳನ್ನು ನಾವು ಬಿಡುಗಡೆ ಮಾಡುವುದಕ್ಕಿಂತ ಮುಂಚೆ ನಾವು ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತೀವಿ, ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತೇವೆ. ಅದರ ಮುಖ್ಯ ಉದ್ದೇಶ ಈ ಕಂಪನಿಗೆ ಬಂಡವಾಳದ ಪ್ರಮಾಣ ಹೆಚ್ಚಿಗೆ ಮಾಡಲಿಕ್ಕೋಸ್ಕರ. ಅಂದರೆ ಅಂಡರ್ರೈಟರ್ ಇಸ್ ಥರ್ಡ್ ಪಾರ್ಟೀಸ್, ಮೂರನೇ ವ್ಯಕ್ತಿ ಆಗಿರ್ತಾನೆ. ಆಯಿತಾ? ಇಲ್ಲಿ ಹಣವನ್ನು ಕ್ರೋಢೀಕರಣ ಮಾಡಲು ಅಂದರೆ ಷೇರುಗಳ ಮಾರಾಟವನ್ನು ಮಾಡಿ ಸಬ್ಸ್ಕ್ರಿಪ್ಷನ್ಸನ್ನು ಮಾಡಿ ಹಣವನ್ನು ಕ್ರೋಢೀಕರಣ ಮಾಡಲು ಅಂಡರ್ರೈಟರ್ಸ್ನ ಒಂದು ಪಾತ್ರ ಬಹಳ ಮುಖ್ಯವಾದಂಥದ್ದು. ಇಲ್ಲಿ ಅಂಡರ್ರೈಟರ್ ಇಂಡಿವಿಜುವಲ್ ಏಕ ವ್ಯಕ್ತಿ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ಸ್ ಪಾಲ್ದಾರಿಕೆ ಸಂಸ್ಥೆ ಆಗಿರ್ಬೋದು, ಅದರ್ ಕಂಪನೀಸ್ ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು, ಆರ್ ಮೇ ಬಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹಣಕಾಸಿನ ಸಂಸ್ಥೆ ಆಗಿರ್ಬೋದು. ಇಷ್ಟು. ಸೊ ನಾನೀಗ ಮುಂದಿನ ಒಂದು ಕಾನ್ಸೆಪ್ಟ್ ಯಾವುದಂದರೆ ನೀಡ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಅಂಡರ್ರೈಟಿಂಗ್. The main need or objectives of underwriting is to raise the required amount of capital within specific period of time. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬಂಡವಾಳವನ್ನು ಕ್ರೋಢೀಕರಣವನ್ನು ಮಾಡುವಂಥದ್ದು ಇದರ ಮುಖ್ಯ ಅವಶ್ಯಕತೆ. To avoid the risk of issue of shares and debentures directly to the public. ಆ ಶೇರ್ಸ್ ಮತ್ತು ಡಿಬೆಂಚರ್ಸ್ಗಳಿಗೆ ಸಂಬಂಧಪಟ್ಟಂತೆ ರಿಸ್ಕ್ ಆಫ್ ಇಶ್ಯೂ ಏನು ಬರುತ್ತೆ ಅದನ್ನು ಆದಷ್ಟು ಅವಾಯ್ಡ್, ಕಡಿಮೆಯನ್ನು ಮಾಡುವಂಥದ್ದು, ನಷ್ಟ ಅಂತ ನಾವು ಏನು ಕರಿತೀವಿ ಅದನ್ನು. ಟು ಕ್ಯಾರಿ ಔಟ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್. ಬಂಡವಾಳದ ಒಂದು ಹೂಡಿಕೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು. ನೆಕ್ಸ್ಟ್, ಟು ಫುಲ್ ದ ರಿಕ್ವೈರ್ಮೆಂಟ್ ಆಫ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಕನಿಷ್ಠ ವಂತಿಕೆಯನ್ನು ನಾವು ಪಬ್ಲಿಕ್ ಕಡೆಯಿಂದ ಇಶ್ಯೂ ಮಾಡುವಂತೆ ನಾವು ನೋಡ್ಕೊಳ್ಬೇಕಾಗತ್ತೆ. ಇದು ಮುಖ್ಯ ಉದ್ದೇಶ ಅಂಡರ್ರೈಟರ್ದು ಆಗಿರುತ್ತೆ. ನೆಕ್ಸ್ಟ್, ಹಾಗಾದರೆ ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆರ್ ರೋಲ್ ಆರ್ ಅಡ್ವಾಂಟೇಜಸ್ ಆಫ್ ಅಂಡರ್ರೈಟಿಂಗ್? Firstly, provide adequate finance. Number 2, distribution of securities. Number 3, assurance to investors. Number 4, help to the society. Number 5, provide information to the company. Number 6, price stability market. Number 7, benefits to a buyers. Number 8, better marketing. Number 9, increase the goodwill. ಮೊದಲನೇದಾಗಿ ನಾವು ನೋಡೋಣ, ಪ್ರೊವೈಡ್ ಅಡಿಕ್ವೇಟ್ ಫೈನಾನ್ಸ್, ಹಣಕಾಸಿನ ನೆರವನ್ನು ಒದಗಿಸುವುದು. ಆ್ಯಂಡ್ ಇಶ್ಯೂಯಿಂಗ್ ಕಂಪನಿ ಅಶ್ಯೂರ್ಡ್ ಆಫ್ ಗೆಟಿಂಗ್ ದ ರಿಕ್ವೈರ್ಡ್ ಫಂಡ್ಸ್ ಫ್ರಮ್ ದ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್. ಇನ್ ದ ಇವೆಂಟ್ ಆಫ್ ನಾನ್ ಸಬ್ಸ್ಕ್ರಿಪ್ಷನ್ ಬೈ ದ ಪಬ್ಲಿಕ್, ಅಂಡರ್ರೈಟರ್ಸ್ ಪರ್ಚೇಸ್ ಅ ಸಬ್ಸ್ಕ್ರೈಬ್ಡ್ ಪಾರ್ಟ್ ಆಫ್ ದ ಇಶ್ಯೂ ಆ್ಯಂಡ್ provide to the company
ಫೈನಾನ್ಸ್. ಅಂದರೆ ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ಒಂದು ನೆರವನ್ನು ಒದಗಿಸುವಂಥದ್ದು. ಯಾರು ಮಾಡ್ತಾರೆ ಅಂತಂದರೆ ಇದನ್ನು ಅಂಡರ್ ರೈಟಿಂಗ್ ಮೂರನೇ ವ್ಯಕ್ತಿಯಾಗಿ ಇದನ್ನು ಕೆಲಸವನ್ನು ಮಾಡುವಂಥದ್ದು. ಎರಡನೇದಾಗಿ ಡಿಸ್ಟ್ರಿಬ್ಯೂಷನ್ ಆಫ್ ಸೆಕ್ಯೂರಿಟೀಸ್, ಸಾಲ ಪತ್ರಗಳ ವಿತರಣೆ ಅಥವಾ ಪತ್ರಗಳ ವಿತರಣೆ ಅಂತ ನಾವಿಲ್ಲಿ ಕರಿತೀವಿ. ಆಫ್ಟರ್ ಪರ್ಚೇಸಿಂಗ್ ದ ಸೆಕ್ಯೂರಿಟೀಸ್, ಅಂಡರ್ ರೈಟರ್ ಡಿಸ್ಟ್ರಿಬ್ಯೂಟಿಂಗ್ ದ ಸೇಮ್ ಟು ದ ರಿಯಲ್ ಇನ್ವೆಸ್ಟರ್. ಅಂದರೆ ಇವನು ಪಬ್ಲಿಕ್ ಕಡೆಯಿಂದ ಅಂಡರ್ ರೈಟಿಂಗ್ ಆಫ್ ಶೇರ್ಸನ್ನು ಮಾಡಿಕೊಂಡು ಮಾಡಿದ ಹಣವನ್ನು ಕ್ರೋಢೀಕರಣ ಮಾಡಿದ ನಂತರ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಫೈನಲ್ ಕಾಲ್ ಮತ್ತು ಸಬ್ಸ್ಕ್ರಿಪ್ಷನ್ ಮಾಡಿದ ನಂತರ ಏನು ಮಾಡ್ತಾರೆ, ಕಂಪನಿಗಳ ಮುಖಾಂತರ ಪಬ್ಲಿಕ್ಸ್ಗೆ, ಸಾರ್ವಜನಿಕರಿಗೆ ವೇರಿಯಸ್ ಸೆಕ್ಯೂರಿಟೀಸನ್ನು ಕೊಡಬೇಕಾಗತ್ತೆ. ಯಾವುದು? ಶೇರ್ಸು, ಡಿಬೆಂಚರ್ಸ್, ಬಾಂಡ್ಸು ಎಕ್ಸೆಟ್ರಾ. ಇದನ್ನು ನೆಕ್ಸ್ಟ್ ಮೂರನೇದು ಅಶ್ಯೂರೆನ್ಸ್ ಟು ಇನ್ವೆಸ್ಟರ್, ಅಂದರೆ ಹೂಡಿಕೆದಾರರಿಗೆ ಭರವಸೆಯನ್ನು ನೀಡುವಂಥದ್ದು. ಸೊ ಯಾವ ಥರ ಮಾಡ್ತೀವಿ ಅಂತಂದರೆ, ಅಂಡರ್ ರೈಟರ್ಸ್ ಪ್ರೊವೈಡ್ಸ್ ದ ಪ್ರಾಪರ್ ಇನ್ಫಾರ್ಮೇಷನ್ಸ್ ಅಬೌಟ್ ದ soundness of the issuing companies to the investor and advise them about various issues, encourage the people to invest in securities. ಜನರಲ್ಲಿ ಆಸಕ್ತಿಯನ್ನು ಮಾಡಿ ಹೂಡಿಕೆದಾರರಿಗೆ ಭರವಸೆಯನ್ನು ಮೂಡಿಸುವಂಥದ್ದು. ಅಂದರೆ ಅಶ್ಯೂರ್ಡ್, ಒಂದು ಭರವಸೆಯನ್ನು ಮೂಡಿಸಿ ಹೂಡಿಕೆದಾರರಲ್ಲಿ ಒಂದು ಮನೋಭಾವವನ್ನು ಸೃಷ್ಟಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾಲ್ಕನೇದು ಬಂದು ಹೆಲ್ಪ್ ಟು ದ ಸೊಸೈಟಿ, ಸಮಾಜಕ್ಕೆ ಸಹಾಯವನ್ನು ಮಾಡುವಂಥದ್ದು. ಅಂಡ್ ರೈಟರ್ ಪ್ರೊವೈಡ್ ದ ಕ್ಯಾಪಿಟಲ್ ಟು ದ ಇಂಡಸ್ಟ್ರಿ, helps for the development of the industry. The development of industries will be turn increase employment and production. ಅಂದರೆ ಸೊಸೈಟಿಗೆ ಯಾವ ಥರ ಸಹಾಯ ಆಗುತ್ತೆ ಅಂತಂದರೆ, ಬಂಡವಾಳ ಕ್ರೋಢೀಕರಣ ಮಾಡಿ ಯಾರು ಕೊಡುತ್ತೆ? ಕಂಪ್ನಿಗೆ ಕೊಡಲಾಗುವುದು. ಕಂಪ್ನಿ ಏನು ಕೊಡ್ತಾರೆ ಅಂತಂದರೆ ಇನ್ಕ್ರೀಸ್ ಎಂಪ್ಲಾಯ್ಮೆಂಟ್, ಅಂದರೆ ಉತ್ಪಾದನೆಯನ್ನು ಜಾಸ್ತಿ ಮಾಡೋದರ ಮೂಲಕ ಜನಗಳಿಗೆ ಏನು ಕೊಡ್ತಾರೆ ಅಂತಂದರೆ ಒಂದು ಉದ್ಯೋಗ ಅವಕಾಶಗಳನ್ನು ಕೊಡಲಾಗುತ್ತೆ. ಇದರಿಂದ ಸೊಸೈಟಿ ಕೂಡ ಏನಾಗುತ್ತೆ, ಭಾಳ ಅನುಕೂಲತೆಗಳನ್ನು ಪಡೆದುಕೊಳ್ಳುತ್ತೆ. ಹೆಲ್ಪ್ ಟು ದ ಸೊಸೈಟಿ. ನೆಕ್ಸ್ಟ್ ಐದನೇದು ಪ್ರೊವೈಡ್ ಇನ್ಫಾರ್ಮೇಷನ್ ಟು ದ ಕಂಪನಿ, ಅಂದರೆ ಕಂಪನಿಗೆ ಒಂದು ಮಾಹಿತಿಯನ್ನು ಒದಗಿಸುವಂಥದ್ದು. ದ ಅಂಡರ್ ರೈಟರ್ಸ್ ಸಪ್ಲೈ ದ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಇನ್ ರೆಸ್ಪೆಕ್ಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಕಂಡೀಷನ್, in general, response of the investor, etc. to the issuing company. ಅಂದರೆ ಕಂಪನಿಗಳಿಗೆ ವಿವಿಧ ಮಾಹಿತಿಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಳೆಗೆ ಕೊಡುವಂಥದ್ದು ಮತ್ತು ಅದೇ ರೀತಿ ಸರಿಯಾದ ಒಂದು ಮಾಹಿತಿಯನ್ನು ಕಾಲಕ್ಕೆ ತಕ್ಕಂತೆ ಸಾರ್ವಜನಿಕರಿಗೆ ಕೂಡ ನೀಡುವಂಥದ್ದು, ಅಂದರೆ ಇನ್ವೆಸ್ಟರ್ ಹೂಡಿಕೆದಾರರಿಗೆ ನೀಡುವಂಥದ್ದು. ಸೊ ನೆಕ್ಸ್ಟು ಆರನೇದು ಯಾವುದಪ್ಪ ಅಂದರೆ ಪ್ರೈಸ್ ಸ್ಟೆಬಿಲಿಟಿ ಮಾರ್ಕೆಟ್. ದ ಪ್ರೈಸ್, ಮಾರುಕಟ್ಟೆಯಲ್ಲಿ ಬೆಲೆಯ ಸ್ಥಿರತೆಯನ್ನು ಕಾಪಾಡುವಂಥದ್ದು. ಅಂಡ್ ರೈಟರ್ ಪ್ರೊವೈಡ್ ಅ ಸ್ಟೆಬಿಲಿಟಿ ಟು ದ ಪ್ರೈಸ್ ಆಫ್ ಸೆಕ್ಯೂರಿಟೀಸ್ ಬೈ ಪರ್ಚೇಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ದ ವೇರಿಯಸ್ ಸೆಕ್ಯೂರಿಟೀಸ್. ದಿಸ್ ಇಸ್ ಅಲ್ಟಿಮೇಟ್ಲಿ ಬೆನಿಫಿಟ್ಸ್ ಟು ದ ಸ್ಟಾಕ್ ಮಾರ್ಕೆಟ್. ಷೇರು ಮಾರುಕಟ್ಟೆಯಲ್ಲಿ ಕಾಲಕ್ಕೆ ತಕ್ಕಂತೆ ಯಾವುದೇ ಒಂದು ಸೆಕ್ಯೂರಿಟೀಸ್ಗಳನ್ನು ಕೊಳ್ಳುವ ಮತ್ತು ಮಾರಾಟ ಪ್ರಕ್ರಿಯೆಯನ್ನು ಮಾಡ್ತಾ ಇರೋದ್ರಿಂದ ಇದರಿಂದ ಷೇರು ಮಾರುಕಟ್ಟೆಯಲ್ಲಿ ಒಂದು ಬೆಲೆಗಳ ಸ್ಥಿರತೆಯಲ್ಲಿರುತ್ತೆ, ಆಯಿತಾ? ಹಾಗಾಗಿ ಅದೊಂದು. ನೆಕ್ಸ್ಟ್ ನಂಬರ್ 7th ಒನ್, ಬೆನಿಫಿಟ್ಸ್ ಟು ದ ಬೈಯರ್ಸ್, ಅಂದರೆ ಖರೀದಿದಾರರಿಗೆ ಪ್ರಯೋಜನಗಳು. ಅಂಡರ್ ರೈಟರ್ಸ್ ಆರ್ ವೆರಿ ಯೂಸ್ಫುಲ್ ಟು ದ ಬೈಯರ್ಸ್ ಆಫ್ ಸೆಕ್ಯೂರಿಟೀಸ್ ಡ್ಯೂ ಟು ದೇರ್ ಎಬಿಲಿಟಿ ಟು ಗಿವ್ ಎಕ್ಸ್ಪರ್ಟ್ ಅಡ್ವೈಸ್ regarding the safety of the investment and soundness of the company. This information and expert opinion published in journal and newspaper are also very helpful. ಅಂದರೆ ಬೆನಿಫಿಟ್ಸ್ ಟು ದ ಬೈಯರ್, ಖರೀದಿದಾರರಿಗೆ ಒಂದು ಕಾಲಕ್ಕೆ ತಕ್ಕಂತೆ ಒಂದು ಮಾಹಿತಿಗಳನ್ನು ಕೊಡ್ತಾ ಇರಬೇಕಾಗತ್ತೆ. ಯಾವಾಗ ಅಂತಂದರೆ ಸೇಫ್ಟಿ ಆಫ್ ಇನ್ವೆಸ್ಟ್ಮೆಂಟ್, ನಮ್ಮ ಒಂದು ಹೂಡಿಕೆ ಮಾಡಿದಂಥ ಕಂಪ್ನಿಗಳಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಭರವಸೆ ಇದೆ ಅಂತ ಅಂದ್ಬಿಟ್ಟು ಕಾಲಕ್ಕೆ ತಕ್ಕಂತೆ ನಾವು ಪಬ್ಲಿಷ್ ಏನು ಮಾಡ್ತೀವಿ ಅಂತಂದರೆ ನಿಯತಕಾಲಿಕೆಗಳು, ನ್ಯೂಸ್ ಪೇಪರ್ ಆಗಿರ್ಬೋದು, ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅಥವಾ ಕಂಪ್ನಿಗಳ ಒಂದು ಅಟ್ ದ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ನಲ್ಲಿ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೇವೆ. ಇದನ್ನು ಕಾಲಕ್ಕೆ ತಕ್ಕಂತೆ ಖರೀದಿದಾರನಿಗೆ ನಾವೇನು ಕೊಡಬೇಕಂತಂದರೆ ಒಂದು ಮಾಹಿತಿಯನ್ನು ಕೊಡ್ತಾ ಇರಬೇಕಾಗತ್ತೆ. ಇದರಿಂದ ಖರೀದಿದಾರನಿಗೆ ನಮ್ಮ ಒಂದು ಕಂಪನಿ ಮೇಲೆ ಆಸಕ್ತಿ ಜಾಸ್ತಿಯಾಗಿ ಪ್ರಯೋಜನಗಳು ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಬೆಟರ್ ಮಾರ್ಕೆಟಿಂಗ್, ಉತ್ತಮ ಮಾರುಕಟ್ಟೆ. ಅಂಡ್ ರೈಟರ್ಸ್ ಎನ್ಶೂರ್ ಸಫಿಷಿಯಂಟ್ ಅಂಡ್ ಸಕ್ಸಸ್ಫುಲ್ ಮಾರ್ಕೆಟಿಂಗ್ ಆಫ್ ದ ಸೆಕ್ಯೂರಿಟೀಸ್ ಆಫ್ ಎ ಫರ್ಮ್ ಥ್ರೂ ದೇರ್ ನೆಟ್ವರ್ಕ್ ಅರೇಂಜ್ಮೆಂಟ್ ವಿತ್ ಅದರ್ ಅಂಡರ್ ರೈಟರ್ಸ್ ಅಂಡ್ ಬ್ರೋಕರ್ಸ್ ಅಟ್ ನ್ಯಾಷನಲ್ ಲೆವೆಲ್ ಆ್ಯಂಡ್ ಗ್ಲೋಬಲ್ ಲೆವೆಲ್. ಅಂದರೆ ಉತ್ತಮ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ನಮ್ಮ ಒಂದು ಮಾರುಕಟ್ಟೆ ಉತ್ತಮವಾಗಿರೋದ್ರಿಂದ ನಮ್ಮಲ್ಲಿ ಸ್ಟೆಬಿಲಿಟಿ ಆಫ್ ದ ಸ್ಟಾಕ್ ಮಾರ್ಕೆಟ್ ಅಥವಾ ಸ್ಟೆಬಿಲಿಟಿ ಆಫ್ ದ ಪ್ರೈಸ್ ಆಫ್ ದ ಮಾರ್ಕೆಟ್ ಒಳ್ಳೆ
ಗುಣಮಟ್ಟದಾಗಿರುತ್ತೆ ಮತ್ತು ಉತ್ತಮ ಮಾರುಕಟ್ಟೆಯಾಗಿ ಸೃಷ್ಟಿಸಲಾಗುತ್ತೆ. ಅದು ನೆಕ್ಸ್ಟ್ ಲಾಸ್ಟ್ ಒನ್, ಇನ್ಕ್ರೀಸ್ ದ ಗುಡ್ ವಿಲ್. ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಗುಡ್ ವಿಲ್ ಇಸ್ ಅ ನೇಮ್ ಆರ್ ರೆಪ್ಯುಟೇಷನ್ಸ್. ವೆನ್ ವಿಲ್ ಗಿವ್ ಎ ಗುಡ್ ಸರ್ವಿಸ್ ಟು ದ ಇನ್ವೆಸ್ಟರ್, ಇನ್ಕ್ರೀಸ್ ಆಫ್ ಗುಡ್ ವಿಲ್ ಟು the company. Andre the reputations of the business are increases from time to time. That's why the underwriters, prestigious institution, generate the confidence of the public about the financial integrity and reputation. So this will help to increase the goodwill of the issuing company. ಒಂದು ಕಂಪನಿಯಲ್ಲಿ ಅಂದರೆ ಸುನಾಮೆಯನ್ನು ಹೆಚ್ಚಿಸುವಂಥದ್ದು. ಗುಡ್ವಿಲ್ ಅಂದರೆ ಸುನಾಮಿ, ಆ ಒಂದು ಫರ್ಮಿನ ಹೆಸರನ್ನ ಹೆಚ್ಚಿಸುವಂಥದ್ದು. ಇದು ಯಾವಾಗ ಬರುತ್ತೆ ಅಂದರೆ ನಾವು ಒಳ್ಳೆ ಹಣಕಾಸಿನ ಪೂರೈಕೆಯನ್ನು ನಾವು ತುಂಬ ಸುಗಮವಾಗಿ ನಡೆಸಿದಾಗ ಮಾತ್ರ ಒಳ್ಳೆ ಹೆಸರು ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಹಾಳಾಗುತ್ತೆ. ಇಷ್ಟು ದ ಮೇನ್ ಫಂಕ್ಷನ್ ಆರ್ ರೋಲ್ ಆರ್ ಅಡ್ವಾಂಟೇಜಸ್ ಆಫ್ ಅಂಡರ್ ರೈಟಿಂಗ್. ಅಂದರೆ ಅಂಡರ್ ರೈಟಿಂಗ್ನ ಫಂಕ್ಷನ್, ಕಾರ್ಯಗಳಾಗಿರ್ಬೋದು, ಪಾತ್ರಗಳಾಗಿರ್ಬೋದು, ಅಥವಾ ಪ್ರಯೋಜನ ಅಥವಾ ಅನುಕೂಲತೆಗಳಂತ ನಾವಿಲ್ಲಿ ಕರಿಬಹುದು. ನೆಕ್ಸ್ಟು ಕಸ್ಟೋಡಿಯನ್ಸ್. ಹೂ ಈಸ್ ಅ ಕಸ್ಟೋಡಿಯನ್? The meaning: custodian are the mediator rendering the financial services in the stock market. ಷೇರು ಮಾರುಕಟ್ಟೆಯಲ್ಲಿ ಹಣಕಾಸಿನ ಸೇವೆಯನ್ನು ಮಧ್ಯಮವರ್ತಿಯಾಗಿ ಮಾಡಲ್ಪಡುವ ಒಂದು ವ್ಯಕ್ತಿಗೆ, ಮಧ್ಯಮವರ್ತಿಯಾಗಿ ವರ್ತಿಸುವ ಒಬ್ಬ ವ್ಯಕ್ತಿಗೆ ನಾವೇನು ಕರಿತೀವಿ ಅಂದರೆ ಕಸ್ಟೋಡಿಯನ್ ಅಂತ ನಾವು ಕರಿತೀವಿ. ಆ್ಯಂಡ್ ಅದರ್ ಮೀನಿಂಗ್, ಕಸ್ಟೋಡಿಯನ್ ಸರ್ವಿಸಸ್ ರಿಲೇಟೆಡ್ ಟು ದ ಸೇಫ್ ಗಾರ್ಡಿಂಗ್ ಆಫ್ ದ ಸೆಕ್ಯೂರಿಟೀಸ್ ಆಫ್ ಎ ಕ್ಲಯಂಟ್. ದ ಕ್ಲಯಂಟ್ ಎಂಟರ್ಸ್ ಇಂಟು ಆನ್ ಅಗ್ರಿಮೆಂಟ್ ಟು ಅವೈಲ್ ದ ಸರ್ವಿಸಸ್. ಅಂದರೆ ಇಲ್ಲಿ ಉತ್ತಮವಾದಂಥ ಸುರಕ್ಷತೆಗೆ ಸಂಬಂಧಪಟ್ಟಂಥ ಸೆಕ್ಯೂರಿಟಿಗಳನ್ನು ನಾವು ಕ್ಲಯಂಟ್ ಅಂದರೆ ಹೂಡಿಕೆದಾರರಿಗೆ ಅಥವಾ ಗ್ರಾಹಕರಿಗೆ ನಾವು ಕಾಲಕ್ಕೆ ತಕ್ಕಂತೆ ನಾವು ಮಾಹಿತಿಗಳನ್ನು ಒದಗಿಸ್ತಾ ಬರ್ತಾ ಇರ್ತೀವಿ. ಕಸ್ಟೋಡಿಯನ್ ಈಸ್ ಜಸ್ಟ್ ಲೈಕ್ ಎ ಮೀಡಿಯೇಟರ್, ಮಧ್ಯಮವರ್ತಿಯಾಗಿರ್ತಾನೆ, ಕೊಳ್ಳುವ ಮತ್ತು ಮಾರಾಟ ಮಾಡುವ ವ್ಯಕ್ತಿಯ ನಡುವಿನ ಒಬ್ಬ ಮೀಡಿಯೇಟರ್. ನೆಕ್ಸ್ಟ್, ವಾಟ್ ಆರ್ ದ ಸರ್ವಿಸಸ್ ಆಫ್ ಕಸ್ಟೋಡಿಯನ್? ಹಾಗಾದ್ರೆ ಕಸ್ಟೋಡಿಯನ್ನ ಸರ್ವಿಸಸ್ ಏನಾಗುತ್ತೆ ಅಂತಂತ ಹೇಳಿದಾಗಿದ್ರೆ, to provide the services to maintain the accounts of securities of the client, and number 2, client accrual of the benefits of the client on behalf of him. Number 3, they will equip the client about the action taken by the issue of securities. Number 4, reconcile the records of the client transaction. ಅಂದರೆ ಪ್ರತಿಯೊಂದು ಇಲ್ಲಿ ಶಾರ್ಟ್ಕಟ್ ಹೇಳಬೇಕು ಅಂತಂದರೆ, ನಾವು ಕಸ್ಟೋಡಿಯನ್ನ ಸರ್ವಿಸ್ ಮುಖ್ಯವಾಗಿ ಸೆಕ್ಯೂರಿಟೀಸ್ ಸಂಬಂಧಪಟ್ಟಂತೆ, ಕೆಲವು ಸೆಕ್ಯೂರಿಟೀಸ್ ಸಂಬಂಧಪಟ್ಟಂಥ ಒಳ್ಳೆ ಸೇವೆಗಳನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಯಾರಿಗೆ ಸಂಬಂಧಪಟ್ಟಂತೆ? ಸಾರ್ವಜನಿಕರಿಗೆ ಅಥವಾ ಕ್ಲಯಂಟ್ ಅಥವಾ ನಮ್ಮ ಕಸ್ಟಮರ್ಸ್ಗಳಿಗೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಯಾವುದೇ ಇಶ್ಯೂ ಆಫ್ ಸೆಕ್ಯೂರಿಟೀಸನ್ನು ಮಾಡಿದ ತಕ್ಷಣ ಸ್ಟೇಟ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್ಸನ್ನು ನಾವು ಪರಿಪೂರ್ಣವಾಗಿ ನಾವು ನಡೆಸ್ಕೊಂಡು ಬರ್ತಾ ಇರ್ತೀವಿ. ಈ ಎಲ್ಲ ಮಾಹಿತಿಗಳನ್ನು ನಾವು ಕಾಲಕ್ಕೆ ತಕ್ಕಂತೆ ಗ್ರಾಹಕನಿಗೆ ನಾವು ತಲುಪಿಸ್ತಾ ಬರ್ತಾ ಇರ್ತೀವಿ, ಸೇವೆಯನ್ನು ತಲುಪಿಸ್ತಾ ಬರ್ತಾ ಇರ್ತೀವಿ. ನೆಕ್ಸ್ಟ್, ರಿಜಿಸ್ಟ್ರಾರ್ಸ್. ಸರ್, ಹೂ ಈಸ್ ಅನ್ ರಿಜಿಸ್ಟ್ರಾರ್ಸ್? Register to an issue or intermediary in the primary market. Appointment of a register to an issue right issue has been made compulsory. ಅಂದರೆ ಪ್ರೈಮರಿ ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ನಾವು ಯಾವುದೇ ಒಂದು ರೈಟ್ ಇಶ್ಯೂ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಇಂಟರ್ಮೀಡಿಯರಿ ಆಫ್ ದ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಅಂದರೆ ಕೊಳ್ಳುವ ಮತ್ತು ಮಾರಾಟ ಮಾಡುವ ನಡುವಿನ ಒಂದು ಕೊಂಡಿಯಾಗಿ ನಾವು ರಿಜಿಸ್ಟ್ರರ್ಸ್ ನಾವೇನು ಮಾಡ್ತೀವಿ, ನೋಂದಾವಣಿಯಾಗಿ ನಾವು ನೋಂದಾವಣಿಕಾರರಾಗಿ ನಾವಿಲ್ಲಿ ಕಾರ್ಯವನ್ನು ನಾವಿಲ್ಲಿ ಮಾಡಬಹುದಾಗಿದೆ. ಇಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಅನ್ ರಿಜಿಸ್ಟರ್ ಟು ಆನ್ ಇಶ್ಯೂ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಏಜೆಂಟ್ಸ್. ನಂಬರ್ 1 ಕ್ಯಾಟಗರಿ 1, ಕ್ಯಾಟಗರಿ 2 ಅಂತ ನಾವಿಲ್ಲಿ ಮಾಡ್ಬೋದು. ಕ್ಯಾಟಗರಿ 1 ಅಲ್ಲಿ ದೋಸ್ ಹೂ ಕ್ಯಾರಿ ಆನ್ ಆಕ್ಟಿವಿಟೀಸ್ ಆಫ್ ರಿಜಿಸ್ಟ್ರರ್ಸ್ ಬೋತ್ ಆನ್ ಇಶ್ಯೂ ಆ್ಯಂಡ್ ಆಫ್ ಶೇರ್ ಟ್ರಾನ್ಸ್ಫರ್ ಏಜೆಂಟ್. ಇಶ್ಯೂ ಕೂಡ ಮಾಡ್ಬೋದು ಅಥವಾ ಶೇರ್ ಟ್ರಾನ್ಸ್ಫರ್ ಏಜೆಂಟ್ ಆಗಿ ಬೇಕಾದ್ರೆ ಕೆಲಸವನ್ನು ಮಾಡ್ಬೋದು. ಕ್ಯಾಟಗರಿ 2 ನಲ್ಲಿ ನೋಡೋದಾದ್ರೆ those who are carry an activities either register to an issue or share transfer agent. ಓಕೆ, ಇಲ್ಲಿ ಎರಡೂ ಕೂಡ ಅಥವಾ ಎರಡೂ ಮಾಡ್ಬೋದು. ನೆಕ್ಸ್ಟ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ರಿಜಿಸ್ಟ್ರಾರ್ಸ್? ಇವನ ಒಂದು ಮುಖ್ಯ ಕಾರ್ಯ ಏನಾಗಿರುತ್ತೆ ಅನ್ನೋದಾಗಿದ್ರೆ, ಫಸ್ಟ್ ಒನ್, ಕೀಪಿಂಗ್ ಎ ಪ್ರಾಪರ್ ರೆಕಾರ್ಡ್ ಅಪ್ಲಿಕೇಶನ್ ಆ್ಯಂಡ್ ಮನಿ ರಿಸೀವ್ಡ್ ಫ್ರಮ್ ದ ಇನ್ವೆಸ್ಟರ್. ಹೂಡಿಕೆದಾರರಿಂದ ಸರಿಯಾದಂಥ ಅಪ್ಲಿಕೇಶನ್ ನೋಂದಾವಣಿಗಳು ಅಥವಾ ಹಣವನ್ನು ಸಂದಾವಣೆ ಆಗಿದೆಯಾ ಅಥವಾ ರಿಸೀವ್ಡ್ ಆಗಿದೆಯಾ ಎಂಬುದನ್ನು ನಾವು ಇಲ್ಲಿ ಏನು ಮಾಡ್ಕೊಳ್ತೀವಿ, ಫಸ್ಟ್ ಆಫ್ ಆಲ್ ನಾವು ಪ್ರಾಪರ್ ರೆಕಾರ್ಡ್ ಆಗಿ ನಾವು ಮಾಡ್ಕೊಳ್ತೇವೆ.
ಎರಡನೇದಾಗಿ ಅಸಿಸ್ಟೆಂಟ್ ದ ಇಶ್ಯೂಯಿಂಗ್ ಕಂಪನೀಸ್ ಇನ್ ಡಿಟರ್ಮೈನಿಂಗ್ ದ ಬೇಸಿಸ್ ಆಫ್ ಅಲಾಟ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಆಸ್ ಪರ್ ದ ಸ್ಟಾಕ್ ಗೈಡ್ಲೈನ್ಸ್ ಆ್ಯಂಡ್ ಇನ್ ಕನ್ಸಲ್ಟೇಷನ್ ವಿತ್ ಸ್ಟಾಕ್ ಎಕ್ಸ್ಚೇಂಜ್. ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ಹೂಡಿಕೆದಾರನಿಗೆ ಸರಿಯಾದಂಥ ನಾವು ಸೆಕ್ಯೂರಿಟೀಸ್ಗಳನ್ನು ನಾವೇನು ಮಾಡ್ಬೋದು, ಕೊಡ್ಬೋದಾಗಿದೆ. ಅಲಾಟ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಅವನಿಗೆ ಕೊಡ್ಬೋದಾಗಿರುತ್ತೆ. ನೆಕ್ಸ್ಟ್ ನಾಲ್ಕನೇದು ಅಸಿಸ್ಟೆಂಟ್ ಇನ್ ಫೈನಲೈಸಿಂಗ್ ಆಫ್ ಆಲ್ ಅಲಾಟ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಆ್ಯಂಡ್ ಪ್ರೊಸೆಸಿಂಗ್ ಆ್ಯಂಡ್ ಡಿಸ್ಪ್ಯಾಚಿಂಗ್ ಆಫ್ ಅಲಾಟ್ಮೆಂಟ್ ಆಫ್ ಲೆಟರ್ಸ್. ಫೈನಲಿ ಮುಖ್ಯವಾಗಿ ಏನು ಮಾಡ್ತೀವಿ ಅಂದರೆ, ಎಲ್ಲ ಮುಗಿದ ನಂತರ ಹೂಡಿಕೆದಾರನಿಗೆ ಅಥವಾ ಕೊಳ್ಳೋನಿಗೆ ಏನು ನಾವು ಸೆಕ್ಯೂರಿಟೀಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿದೆ ಅಂಥವನಿಗೆ ಏನು ಮಾಡ್ತೀವಿ, ಡಿಸ್ಪ್ಯಾಚ್ ಆಫ್ ಅಲಾಟ್ಮೆಂಟ್ ಆಫ್ ಲೆಟರ್ಸ್, ಒಂದು ಪತ್ರವನ್ನು ಕೊಡಲಿಕ್ಕೆ ನಾವು ತಯಾರಿಯನ್ನು ಮಾಡ್ಕೊಳ್ತೇವೆ. ಈ ಒಂದು ಕಾರ್ಯವನ್ನು ರಿಜಿಸ್ಟ್ರರ್ಸ್ ಮಾಡುವಂಥದ್ದು. ಲಾಸ್ಟ್ಲಿ ದೆ ಕ್ಯಾನ್ ಆಲ್ಸೋ ಫಂಕ್ಷನ್ಸ್ ಆಸ್ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್. ಅಂದರೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಏನು ಫಂಕ್ಷನ್ಸನ್ನು ಮಾಡ್ಬೋದು, ಆ ಫಂಕ್ಷನ್ಸನ್ನು ಕೂಡ ಇಲ್ಲಿ ಮಾಡಬಹುದಾಗಿದೆ. ಯಾರು? ರಿಜಿಸ್ಟ್ರರ್ಸ್. ಸೊ ಇಷ್ಟು ನಾನು ಮಾಡಿರ್ತಕ್ಕಂಥ ಒಂದು ರೆಫರೆನ್ಸ್ ಯಾವುದಪ್ಪ ಅಂದರೆ ಡಾಕ್ಟರ್ GV ಬಳಿಗಾರ್, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಅಶೋಕ್ ಪ್ರಕಾಶನ್ ಪಬ್ಲಿಕೇಶನ್ ಹುಬ್ಳಿ. ನೆಕ್ಸ್ಟ್ LM ಬೋಲೆ, ಟಾಟಾ ಮೆಕ್ರೈಲ್ ಪಬ್ಲಿಕೇಶನ್. ಇಷ್ಟು.